ಇದು ಈಗ ನೋಡ್ತಕ್ಕಂಥ ನೀವು ರೈತರ ಸ್ಟೋರಿ ಯಾವ ರೀತಿ ಅಂದರೆ ಇದು ಮಾಮೂಲಿ ರೈತರ ಕಣ್ಣೀರಲ್ಲ, ಒಂದು ರೀತಿ ಇದು ರಕ್ತ ಕಣ್ಣೀರು ಅಂತಲೇ ಹೇಳ್ಬೋದು. ಯಾಕೆಂದರೆ ಕೃಷಿ ಅನ್ನೋದು ಮಾಡ್ತಕ್ಕಂಥದ್ದು ಅನಿರೀಕ್ಷಿತವಾಗಿ ಆದ ಬೆಳೆ ಆದ್ರೂ ಚೆನ್ನಾಗಿ ಆದಾಯ ಬರೋದು ಕನ್ಫರ್ಮ್ ಇರೋದಿಲ್ಲ. ಅಂಥದ್ರಲ್ಲಿ ಒಳ್ಳೆ ಆದಾಯ ನಿರೀಕ್ಷೆಯಲ್ಲಿರ್ತಕ್ಕಂಥದ್ದು ಅದು ಕ್ಲೈಮ್ಯಾಕ್ಸ್ ಸ್ಟೇಜಲ್ಲಿ ಕೊನೆಯ ಹಂತದಲ್ಲಿ ಇನ್ನೊಂದು ತಿಂಗಳಲ್ಲಿ ಆದಾಯ ಕೈ ಸೇರುತ್ತೆ ಅನ್ಬೇಕಾದ್ರೆ ಒಂದು ರೀತಿ ಅಂದರೆ ನಮ್ಮ ಪ್ರಕೃತಿ ನಮ್ಮ ರೈತರಿಗೆ ಸಾಥ್ ಕೊಟ್ಟರೆ ಮಾತ್ರ ಇದರಲ್ಲಿ ಸಕ್ಸಸ್ ಕಾಣೋದಕ್ಕೆ ಸಾಧ್ಯ ಅಂತ ಹೇಳ್ಬೋದು. ಅದು ಪ್ರಕೃತಿ ನಮ್ಮ ರೈತರಿಗೆ ಸಾಥ್ ಕೊಟ್ಟಿಲ್ಲ ಅಂದರೆ ಕೊನೆ ಕ್ಷಣದಲ್ಲಿ ಏನಾಯಿತು ಅನ್ನೋದು ಬಾಳೆ ಕೃಷಿನಲ್ಲಿ ರೈತರ ಇದು ಒಂದು ರೀತಿ ವಿಷಾದಕರ ಸಂಗತಿ ಅಂತ ಹೇಳ್ಬೋದು. ಅವ್ರ ಜೊತೆ ಇನ್ನಷ್ಟು ಮಾಹಿತಿಗಳನ್ನು ಚರ್ಚೆ ಮಾಡೋಣ ಮತ್ತು ಇದರಲ್ಲಿ ಈ ರೀತಿ ಮಾಡೋದಕ್ಕೆ ಫೇಲ್ಯೂರ್ ಆಗೋದಕ್ಕೆ ಕಾರಣ ಏನು, ಇದು ಹಿಂದೆ ಇನ್ನೂ ಯಾವ ಕ್ರಮಗಳು ತೆಗೆದುಕೋಬೇಕಾಯಿತು, ಈ ಎಲ್ಲ ಮಾಹಿತಿಗಳು ಈ ವಿಡಿಯೋದಲ್ಲಿ ಇರುತ್ತೆ. ಕೊನೆವರೆಗೂ ನೋಡಿ ಸಾಕು ಅಷ್ಟೇ. ಕೃಷಿ ಅಂದ್ರೇನೆ ಹಂಗೆ ಅಲ್ವಾ, ಏನಂತ ಹೇಳಿದ್ರೆ ಒಂದ್ ಕಡೆ ಬೆಳೆನೂ ಚೆನ್ನಾಗಿ ಆಗ್ತಾ ಇರ್ತದೆ, ಇನ್ನೇನು ನಮಗೆ ಫಸಲು ಕೈಗೆ ಸಿಗೋ ಟೈಮಲ್ಲಿ ವಾತಾವರಣ ಏನಾದರೂ ಮುನ್ಸ್ಕೊಂಡ್ ಬಿಡುತ್ತೆ ಅಂತ ಹೇಳಿದ್ರೆ ಅದ್ರ ಮುಂದೆ ನಾವು ಯಾರು ಏನು ಇಲ್ಲ ಅನ್ನೋದಕ್ಕೆ ಒಂದು ಉದಾಹರಣೆ ತೋರಿಸೋಣ ಅಂತ ಇವತ್ತು ಈ ವಿಡಿಯೋ ಮುಖಾಂತರ ಬಂದಿರೋದು ಸ್ನೇಹಿತರೆ. ಯಾಕಪ್ಪ ಈ ಮಾತು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಬಾಳೆ ಅಂದ್ರೇನೆ ನಿಮಗೆ ಗೊತ್ತಿರ್ತದೆ ಎಷ್ಟು ಸ್ಮೂತ್ ಆಗಿರುತ್ತೆ ಗಿಡ ಅಂತ ಹೇಳಿದ್ರೆ ಅಷ್ಟೇ ಸ್ಮೂತ್ ಆಗಿರುತ್ತೆ. ಬಟ್ ಬಾಳೆಹಣ್ಣ ಬೆಳೆದಿರ ಇರೋ ಇದು ಅಂದರೆ ಬಾಳೆಹಣ್ಣ ಬಳಕೆ ಮಾಡದಿರೋ ಇರೋರು ಯಾರೂ ಇಲ್ಲ. ಪೂಜೆಗೂ ಅದೇ ಬೇಕು, ಆರೋಗ್ಯಕ್ಕೂ ಅದೇ ಬೇಕು, ಜೀರ್ಣಕ್ಕೂ ಅದೇ ಬೇಕು. ಅಂಥ ಒಂದು ಬೆಳೆ ಮಳೆ ಗಾಳಿಗೆ ತುತ್ತಾದರೆ ಯಾವ ರೀತಿ ಇರುತ್ತೆ, ಏನೆಲ್ಲ ಒಂದು ತೊಂದರೆಗಳಿರುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡೋಣ ಅಂತ ಈ ವಿಡಿಯೋ ಮುಖಾಂತರ ಬಂದಿರೋದು. ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿ. ಈ ರೀತಿಯಾಗಿ ಗಾಳಿ ವಾತಾವರಣದಲ್ಲಿ ಬೆಳೆ ಮಾಡುವಾಗ ಏನೆಲ್ಲ ಒಂದು ಸೇಫ್ಟಿ ಪ್ರಿಕಾಷನ್ಸ್ ತಗೊಬೇಕು, ಈ ರೀತಿ ತೊಂದರೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಈ ಒಂದು ಮಾಹಿತಿ ಕೊಡಕ್ಕೆ ಬಂದಿರೋದು. ತೊಂದರೆ ಅಂತ ಹೇಳಿದ್ರೆ ಇಲ್ಲಿ ಗಮನಿಸಿ, ಎಲ್ಲ ಕಡೆನೂ ಬಂದು ಇಲ್ಲಿ ಸುತ್ತಮುತ್ತ ನೋಡ್ಬೋದು ಫಸಲಿಗೆ ಬಂದಿರೋಂಥ ಗಿಡಗಳಿದ್ದಾವೆ, ಫಸಲಿಗೆ ಬಂದು ಬಿದ್ದೋಗಿರೋಂಥ ಗಿಡಗಳನ್ನ ಇಲ್ಲಿ ಗಮನಿಸ್ತಾ ಇದ್ದೀರಾ ನೀವು. ಇದನ್ನೆಲ್ಲ ಇನ್ನು ಇಟ್ಕೊಂಡು ಇದ್ರೆ ಆಗಲ್ಲ ಅಂತ ಹೇಳ್ಬಿಟ್ಟು ರೈತರು ಇದನ್ನೆಲ್ಲ ಕಟ್ ಮಾಡಿ ನೋಡಿ, ಇಲ್ಲಿ ಗೊನೆಗಳೆಲ್ಲ ಯಾವ ರೀತಿ ಬಿದ್ದು ಮಣ್ಣು ಪಾಲಾಗಿದೆ ಅಂತ ಹೇಳಿದ್ರೆ ರೈತರ ಸಮಸ್ಯೆಗಳು ನೋಡ್ತಿರ್ಬೋದು. ರೈತರಿಗೆ 101 ಸಮಸ್ಯೆ ಇರ್ತದೆ, ಅದರದಲ್ಲಿ ನೋಡಿ ಇನ್ನೂ ಒಂದು ಸಮಸ್ಯೆ ನೋಡಿ ಇಲ್ಲಿ ನೀವು ಗಮನಿಸ್ತಾ ಇದ್ದೀರಾ, ಎಲ್ಲ ಮಣ್ಣು ಪಾಲಾಗಿರೋವಂಥದ್ದು ಗಮನಿಸ್ತಾ, ಅದು ಯಾಲಕ್ಕಿ ಬಾಳೆಹಣ್ಣು ಸ್ನೇಹಿತರೆ. ಸೊ ಏನಾಯಿತು, ಯಾವ ರೀತಿ ತೊಂದರೆ ಆಗಿದೆ, ಸೊ ಯಾಕೆ ಪ್ರಿಕಾಷನ್ಸ್ ಸೇಫ್ಟಿ ಪ್ರಿಕಾಷನ್ಸ್ ಯಾವ ತಗೊಂಡಿರ್ಲಿಲ್ವಾ ಇವರು, ಇದು ಒಟ್ಟಾರೆ ಮಾಹಿತಿನ ಈಗ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅಣ್ಣ ನಿಮ್ಮ ಹೆಸರು ಮತ್ತು ನಿಮ್ಮೂರು? ಅಣ್ಣ ಸರ್ ನಮ್ಮೂರು ಕುಪ್ಪೂರು, ನಮ್ಮ ಹೆಸರು ಮನಕೃಷ್ಣ ಅಂತ ಸರ್. ಅಣ್ಣ ಈಗ ನಾನು ಆಲ್ರೆಡಿ ಇಂಟ್ರೊಡಕ್ಷನ್ ಅಲ್ಲಿ ಹೇಳ್ಬಿಟ್ಟಿದ್ದೀನಿ, ಒಂದು ಅತಿವೃಷ್ಟಿ ಅನಾವೃಷ್ಟಿ ಅಂತ ಹೇಳ್ತಾರೆ. ಮಳೆ ಜಾಸ್ತಿ ಆದ್ರೇನು, ಮಳೆ ಗಾಳಿ ಜಾಸ್ತಿ ಆದ್ರೇನು ತೊಂದ್ರೆ, ಮಳೆ ಗಾಳಿ ಇಲ್ಲ ಅಂದ್ರೇನು ತೊಂದ್ರೆ. ಸೊ ಎರಡೂ ತೊಂದರೆಗಳನ್ನ ಮೀರಿ ರೈತ ಬೆಳೆ ಮಾಡಬೇಕು. ಈ ವರ್ಷ ಬಂದು ನಿಮಗೆ ಈ ಒಂದು ಮಳೆ ಗಾಳಿಯಿಂದ ತೊಂದರೆ ಆಗಿದೆ. ಸೊ ಯಾವಾಗ ಆಯ್ತು, ಯಾವ ರೀತಿ ಆಯ್ತು, ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಇಲ್ಲಿ ನೋಡೋದಾದ್ರೆ ಕೆಲವೊಂದ್ ಕಡೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನಿಮ್ಮ ಬೆಳೆ ಎಲ್ಲ, ಕೆಲವೊಂದ್ ಕಡೆ ನೋಡಿದ್ರೆ ಮರಗಳೇ ಇಲ್ಲ. ಸೊ ಯಾವಾಗ ಆಯ್ತಣ್ಣ ಈ ರೀತಿ? ಸರ್ ಇದು 5ನೇ ತಿಂಗಳ 21ನೇ ಸರಿ ಸರ್. 5ನೇ ತಿಂಗಳು 21 ಕರೆಕ್ಟಾಗಿ 5 ಗಂಟೆ ಸರ್ ಸಂಜೆ. ಓವರ್ ಗಾಳಿ ಸರ್, ಗಾಳಿ ಏನೋ ಅಂತಿಂತ ಗಾಳಿ ಅಲ್ಲ, ಸುನಾಮಿ ತರ ಬಂದಿದೆ ಸರ್ ಗಾಳಿ. ಬಂದು ಎಲ್ಲ ಮರಗಳನ್ನೆಲ್ಲ ತಗ್ಲಿ ತುಂಬಾನೇ ನಿಮ್ಗೆ ನಷ್ಟ ಮಾಡಿ ಹೋಗಿದೆ ಅಂತ ಹೇಳ್ಬಿಟ್ಟು ಅನ್ಕೊಂತೀರಿ ಸರ್. ಈಗ ನೀವು ಹಾಕಿರುವಂತ ವಿಸ್ತೀರ್ಣ ನೋಡೋದಾದ್ರೆ ಎಷ್ಟಿರ್ಬೋದು ಸರ್ ಈ ಒಂದು ಒಟ್ಟಾರೆ ವಿಸ್ತೀರ್ಣ? ಸರ್ ಇದು ಟೋಟಲ್ ಬಂದ್ರೆ ಒಂದು 3 ಎಕರೆ ಬರ್ತದೆ ಸರ್. 3 ಎಕರೆ. ಒಂದು ಸಸಿಗಳ ವಿಚಾರಕ್ಕೆ ಬಂದಾಗ ಒಂದು 2000 ಸಸಿಗಳ ಮೇಲೆ ಹಾಕಿದಿರಲ್ವಾ ಸರ್? 3,000 ಸಸಿಗಳು ಸರ್. ಓಕೆ ಸರ್, 3,000 ಸಸಿನಲ್ಲಿ ಇವಾಗ ಈ ಒಂದು ಗಾಳಿ ಮಳೆಗೆ ತೊಂದರೆ ಆಗಿರುವಂತ ಸಸಿ ಎಷ್ಟು ಹೋಗಿರ್ಬೋದು ಸರ್? ಸರ್ ಹೋಗಿದ್ರೆ ಒಂದು 1,700 ಗಿಡ ಹೋಗಿದೆ ಸರ್. 1,700 ಗಿಡ. ನೀವು ಹಾಕಿರೋದ್ರಲ್ಲಿ 3ರಲ್ಲಿ ಒಂದು ಭಾಗ ಐತೆ ಸರ್, ಒಂದು ಭಾಗ ಇದೆ, 2 ಭಾಗ ಹೊರಟೈತೆ ಸರ್. ಸರ್ ಈಗ ನೀವು ಬೆಳೆಯೋದಕ್ಕೆ ಮೊದಲು ಇದಕ್ಕೆ ಒಂದು ಸೇಫ್ಟಿ ಪ್ರಿಕಾಷನ್ಸ್ ಇರ್ತದೆ, ಒಂದು ಮರ ಕೊಡೋದಾಗ್ಲಿ, ಟೇಪ್ ಹಾಕೋದಾಗ್ಲಿ, ಅದನ್ನೆಲ್ಲ ಮಾಡಿದ್ರ ಇಲ್ವಾ ಸರ್? ಅದು ಇನ್ನ ಮಾಡಲ್ಲ, ಇನ್ನ ಗೊನೆ ಎಲ್ಲ ತಳ್ಬೇಕು ಸರ್, ಅವಾಗ ಮಾಡ್ಬೇಕು. ಎಲ್ಲ ಮಾಡೋಣ ಅಂತೆಲ್ಲ ರೆಡಿ ಮಾಡ್ಕೊಂಡಿದ್ರು ಸರ್. ನಾವು ಅನ್ನ ಪಟ್ಟಿಗೆ ಗಾಳಿ ಎಲ್ಲ ಇನ್ನ ನೀವು ಅಂದ್ರೆ ಗೊನೆ ತಳ್ಳದ್ಮೇಲೆ ಸರ್, ಗೊನೆಯಕ್ಕೆ ಮುಂಚೆ ನಾವೇನೋ ಮಾಡಕ್ ಆಗೋದು ಸರ್. ಅದು ಟೇಪ್ ಹಾಕಿದ್ರೆ ಟೈಟ್ ಬರ್ತದೆ ಸರ್, ಮರ ಕಟ್ ಆಗಿಬಿಡ್ತದೆ. ಟೇಪ್ ಹಾಕಿರೋ ಅಲ್ಲಿ ಸರಿಟ್ಕ ಕಟ್ ಆಗುತ್ತೆ ಸರ್ ಮರ. ಅದಕ್ಕೆ ನೀವು ಎಲ್ಲ ಆಮೇಲೆ ಮರ ಕಟ್ಟೋಣ ಅನ್ಬಿಟ್ಟು ನಾವು ಎಲ್ಲ ಮರಗಳೆಲ್ಲ ರೆಡಿ ಮಾಡ್ಕೊಂಡ್ರೆ ಅಷ್ಟರಲ್ಲಿ ಈ ರೀತಿ ಸರ್. ಈಗ ಫಸ್ಟ್ ನೀವು ಟೇಪ್ ಹಾಕಿದ್ರೆ ಏನಂತ ಹೇಳಿದ್ರೆ ಬೆಳವಣಿಗೆ ಕುಂಠಿತ ಆಗುತ್ತೆ, ಮತ್ತೆ ಕಟ್ ಹೋಗುತ್ತೆ ಅಂತ ಹೇಳಿದ್ರೆ. ಅದು ಬಿಟ್ರೆ ಸರ್ ಇನ್ನ ಬೇರೆ ಆಪ್ಷನ್ ಅಂತ ಹೇಳಿದ್ರೆ ನಮ್ಗೆ ಕಡ್ಡಿ ಕೊಡಬೇಕು. ಈಗ ಕಡ್ಡಿ ಅಂತ ಹೇಳಿದ್ರೇನು ನಾವು ಈಗ ಒಂದು ಡೈರೆಕ್ಷನ್ ಅಲ್ಲಿ ಕೊಟ್ಟಿರ್ತೀರಿ, ಅಕಸ್ಮಾತ್ ಏನಾದ್ರು ಗಾಳಿ ಬೇರೆ ಕಡೆ ಬೀಸಿದ್ರೆ ಹೆಂಗೆ ಸರ್ ಇದ್ರಲ್ಲಿ? ಸರ್ ಅದು ಬಂದು 3 ಅಡಿ ಮಿಷಿನ್ ಅಲ್ಲಿ ಹೂಲ್ ಹಾಕ್ತಿರಿ ಸರ್. 3 ಅಡಿ ಹಾಕಿ ಆ ಗೊನೆಕ್ ಹಾಕಿ ಕಟ್ತೀರಿ ಸರ್. ಓಕೆ, ನೀವು ನೆಲದೊಳಗಡೆ 3 ಅಡಿ ಒಳಗೆ ಹಾಕ್ತಿರಿ ಸರ್. ಓಕೆ,
ಒಳಗಡೆ ಹಾಕ್ಬಿಟ್ರೆ ಯಾವ ಕಡೆ ಬೀಸಿದ್ರೂ ಕದ್ಲಲ್ಲ ಸರ್ ಯಾವ ಕಡೆ ಒಲೆ ಇರ್ತದೆ ಆ ಮರಕ್ಕೆ ಹಾಕಿ ಹ್ಮ್. ನಾವು ಕಟ್ಬೇಕು ಸರ್ ಅದನ್ನ. ಗೊನೆ ಯಾವ ಕಡೆ ತಳ್ಳಿರ್ತದೆ ಆ ಕಡೆ ಆ ಸೈಡೇ ಕಟ್ಟಬೇಕು. ಹಾ. ಅದು ಎಷ್ಟು ಗಾಳಿ ಬಂದ್ರೂ ಮರ 3 ಅಡಿ ಒಳಗೆ ಇರ್ತದೆ. ಹ್ಮ್. ದಪ್ಪ ಮರ ಹ್ಮ್. ಬೀಳಲ್ಲ ಸರ್, ಚಾನ್ಸ್ ಇಲ್ಲ. ಹಾಕಿ ಇವಾಗ ಅದಕ್ಕೂ ಮರಕ್ಕೂ ಕಟ್ಬಿಡ್ತೀರಾ? ಮರಕ್ಕೆ ಹಾಕಿ ಎಲ್ಲ ಕಟ್ಟೋದು ಸರ್. ಮರಕ್ಕೂ ಕಟ್ಬಿಡ್ತೀರಾ, ಇಲ್ಲ ಅಂತ ಹೇಳಿದ್ರೆ ನಿಲ್ಲೋದಿಲ್ಲ ಹೌದು ಸರ್. ಇಲ್ಲ ಇವಾಗ ಇದು ಒಂದು ನಷ್ಟ ಅಂತಾನೆ ನನ್ಗೆ ಅನಿಸ್ತಾ ಇದೆ. ಹೌದು ಸರ್. ಈಗ ಇದ್ರಲ್ಲೇ ಬಂದು ಇನ್ನೊಂದ್ ಸರ್ತಿಗೆ ನೀವು ಮತ್ತೆ ಬೆಳಿಬಹುದು. ಇನ್ನೊಂದು ಕ್ರಾಪ್ ತೆಗಿತೀರಿ ಸರ್ ಇದರಲ್ಲಿ. ಈಗ ಕಟ್ ಆಗಿರೋ ಮರ ಇದ್ರಲ್ಲೇ ಈಗ ಮತ್ತೆ ಇದನ್ನ ಕ್ರಾಪ್ ತೆಗಿಯೋಣ. ಈಗ ಇದ್ರಲ್ಲಿ ತೆಗ್ದಿರೋಂತ ಮರಗಳನ್ನೆಲ್ಲ ಈ ನೋಡಿದ್ರೆ ಕಾಲುವೆಗಳಲ್ಲೇ ಹಾಕ್ಬಿಟ್ಟಂಗಿದ್ದೀರಾ? ಇದೇನ್ ತೊಂದ್ರೆ ಏನಾಗಲ್ವಾ ಸರ್? ಇದು ಗೊಬ್ಬರ ಆಗ್ತದೆ ಸರ್. ಇದು ಹಿಂಗೆ ಹಿಂಗೆ ಎಲ್ಲ ಪೀಸ್ಗಳು ಮಾಡಿದ್ರೆ ಗೊಬ್ಬರ ಆಗ್ತದೆ. ಗೊಬ್ಬರನೂ ಆಗುತ್ತೆ, ನಿಮ್ಗೆ ಕಳೆನೂ. ಹೌದು ಸರ್, ಕಳೆ ಕಮ್ಮಿ ಆಗ್ತದೆ. ಹಾ. ಅದರಲ್ಲಿ ನಾವು ಬೇರೆ ಕಡೆ ಹಾಕಲ್ಲ ಸರ್, ಇಲ್ಲಿ ಹಾಕ್ಬಿಟ್ಟಿದ್ರೆ. ಇಲ್ಲ ಹಾಕಿದ್ದೀರಾ? ಓಕೆ ಅಣ್ಣ, ನಿಮ್ಗೆ ಪ್ರತಿ ವರ್ಷನೂ ಏನ ಇದೇ ಟೈಮ್ಗೆ ಗಾಳಿ ಮಳೆ ಬರುತ್ತೆ ಅನ್ನೋದೇನಾದ್ರು ಐಡಿಯಾ ಇತ್ತಾ? ಸರ್ ಇಲ್ಲ ಸರ್, ಇವಕ್ಕಿಲ್ಲ, ಅಷ್ಟು ಗಾಳಿ ಬರಲ್ಲ. ಈ ಸಲ ಸರ್ ಇಷ್ಟು ಗಾಳಿ ಫಸ್ಟ್ ಟೈಮ್ ಈ ರೀತಿ ಆಗಿರೋದು. ನಾವು ಈಗ ಕೋಲಾರ ಡಿಸ್ಟಿಕ್ ತಗೊಂಡ್ರೆ ಸುಮಾರು ಕಡೆ ಪಾಲಿ ಹೌಸ್ಗಳು ಬಿದ್ದೋಗೈತೆ, ನೆಟ್ ಹೌಸ್ಗಳು ಬಿದ್ದೋಗೈತೆ. ಸುಮಾರು ಜನ ರೈತರು ಈ ಸಲ ನಷ್ಟ ಪಾಪ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿರೋರು ಏನ್ ಮಾಡೋದು ಸರ್ ಈ ರೀತಿ ಆದ್ರೆ? ಹೌದು ಸರ್. ಮತ್ತೆ ಈಗ ನಿಮ್ಗೊಂದು ಅಂದಾಜು ಹೇಳೋದಾದ್ರೆ ಒಂದು ಲಾಸ್ ವಿಚಾರಕ್ಕೆ ಬಂದಾಗ ಏನು ಒಂದು ಲಾಸ್ ಆಗಿರ್ಬೋದು ಅಂತ ನೀವು ಅನ್ಕೊಂತೀರಾ ಇದ್ರಲ್ಲಿ? ಸರ್ 5,30,000 ಲಾಸ್ ಸರ್ ಇದರಲ್ಲಿ. 5,30,000 ಸರ್ ಹಾಕಿರೋದು ಬಂಡವಾಳ. ಬಂಡವಾಳನೇ 5,30,000. ಹೌದು ಸರ್. ಗೊಬ್ಬರದು ಎಲ್ಲ ಲೇಬರ್ಸ್ ಎಲ್ಲ ಸೇರಿ ಸರ್ ಎಲ್ಲ ಆಗೈತೆ. ಮೊನ್ನೆಕ್ ಇದು ಬಿತ್ತು ನೋಡಿ ಸರ್, ಅವಾಗೆ ಲೆಕ್ಕ ಹಾಕಿದ್ ನಾವು. ಇದು ಚೆನ್ನಾಗಿದ್ರೆ ಲೆಕ್ಕ ಬರ್ತಾರಲ್ಲ ನಮ್ಕ. ಚೆನ್ನಾಗಿ ಯಾವಾಗ ಬಿತ್ತೋ ಅವಾಗೆ ನಮ್ಗೆ ಲೆಕ್ಕ. ಇಷ್ಟ ಹಾಕಿ ಇಷ್ಟ ಹೋಗ್ಬಿಡ್ತಲ್ಲರು ಅಂತ ಮನಸ್ಸು ಬಂದ್ಬಿಡ್ತು ನಮ್ಗೆ. ಅಂದಾಜು ಸರ್ ಇದೆಲ್ಲ ಗಿಡ ಚೆನ್ನಾಗಿದ್ರೆ ನೀವು ಲಾಭ ಎಷ್ಟು ನಿರೀಕ್ಷೆ ಮಾಡ್ಬೋದು ಸರ್? ಪಕ್ಕ ಒಂದು 12 ಲಕ್ಷ ಸರ್. 12 ಲಕ್ಷ ಪಕ್ಕ ಬರೋದು ಇದರಲ್ಲಿ. ಓಕೆ. ಈಗ ಅಷ್ಟೆಲ್ಲ ಬಂಡವಾಳ ಹಾಕಿ ಈ ಮಠಕ್ಕೆ ತಂದು ಪ್ರಕೃತಿ ಕೂಡಿಸಿದೆ. ಹೌದು ಸರ್. ಈಗ ಬಂದು ಲೇಬರ್ಸ್ ಎಲ್ಲ ಬಂದಿದ್ದಾರೆ. ಹೌದು ಸರ್, ನಿಮ್ಗೆ ಏನ್ ಅನಿಸ್ತದೆ ಸರ್? ಇರಿ ಒಂದು ಮೈಕ್ ತಗೋಣ. அல்ல ஆங்கிலம் தான் கேட்குறாரு. அவங்களே சொல்றாங்க. எவ்வளோ முதல்ல நீ ನೆನಪಿಸ್ರಲ್ಲಿ ಇಲ್ಲ ಅದೇ ಈ ತರ ನಾನು ಕೇಳ್க்கிறேன் ಸರ್. ಈಗ ರೈತರನ್ನ ಇಷ್ಟೊತ್ತು ಮಾತಾಡಿಸ್ತಾ ಇದ್ರೆ ರೈತರಿಗೆ ಒಂದು ಸಂಕಟ ಆಗಿರೋದು ಅಂತೂ ನಿಜ. ಬಟ್ ನೀವು ಕೆಲಸ ಮಾಡಕ್ ಬಂದಾಗ ಈ ರೀತಿ ಕೊಯ್ಲಿಗೆ ಬಂದಿರೋಂತ ಗಿಡಗಳನ್ನ ನೋಡಿದ್ರೆ ನಿಮ್ಗೆ ಮನ್ಸು ಹೆಂಗ್ ಅನ್ಸುತ್ತೆ? ಏನ್ ಸರ್ ಮಾಡೋದ, ಇವಾಗ ಇವ್ರು ಇಷ್ಟು ಬಂಡವಾಳ ಹಾಕಿ ಈ ತರ ಆಗ್ಬಿಡ್ತದೆ ಅಂತ ನಮಗೂ ಬೇಜಾರಾಯ್ತು. ಎಷ್ಟು ಬಂಡವಾಳ ಎಲ್ಲ ಕೈಗೆ ಬಾಯಿಗೆ ಬಂದಿಲ್ಲ ಅಂತ ಬೇಜಾರಾಯ್ತು. ವರಲಕ್ಷ್ಮಿ ಹಬ್ಬ ಬಂದಿದೆ, ಇನ್ನ 1.5 ತಿಂಗಳು 2 ತಿಂಗಳು ಬಂದೋಡೋದು ಕೊಯ್ಲು ಬಂದ ಟೈಮಲ್ಲಿ ಎಲ್ಲ ಹಾಳಾಗಿ. ನೀವ್ ಏನ್ ಕೆಲಸ ಮಾಡಕ್ ಬಂದಿದ್ದೀರಾ? ಅದೇ ಇದನ್ನ ಕೊಯ್ದು ಆಚ ಕಡೆ ತೆಗಕ್. ಇವಾಗ ಬಿದ್ದೋಗಿರೋ ಮರಗಳನ್ನ ಕೊಯ್ದು ಆಚ ಕಡೆ ಹೊರಗಡೆ ಹಾಕೋದು, ಇಲ್ಲ ಕಾಲುವೆಲ್ಲಿ ಹಾಕೋದು. ಮರಗಳು ಕೊಡ್ತಾ ಇದ್ದೀರಾ? ಮರಗಳು ನೋಡ್ಬಲ್ಲ, ಮರಗಳು ಕೊಡ್ತಾ ಇದ್ರಿ. ಹೆಂಗ್ ಕೊಡ್ತಾ ಇದ್ದೀರಾ? ಬಿದ್ರ ಮರ ಹಾಕಿ ಪಕ್ಕದಲ್ಲಿ ಒಂದು ಓಲ್ ಹಾಕಿ ಅದಕ್ಕೆ ಮಿಷಿನ್ ಆಗಿ ಓಲ್ ಹಾಕಿ ಪಕ್ಕದಲ್ಲಿ ಮರ ಕೊಟ್ಟು ಮ್ಯಾಗ ತಂಗುಶಲ್ಲಿ ಕಟ್ತಾ ಇದ್ದೀರಾ? 2 ಮರ ಕೊಟ್ಟಿದ್ರು ಮೊದ್ಲು. ಆ 2 ಮರ ಕೊಟ್ಟುನು ಗಾಳಿಗೆ ನಿಲ್ಲಿಲ್ಲ. ಈಗ ಪಕ್ಕದಲ್ಲಿ ಮರ ಹಾಕಿ ಮಿಷಿನ್ ಅಲ್ಲಿ ಓಲ್ ಹಾಕಿ ಮರ ಹಾಕಿ ಕಟ್ತಾರೆ ಇವಾಗ. ಓಕೆ ಅಣ್ಣ, ನೋಡಿ ನೀವು ಕೆಲಸ ಮಾಡಕ್ ಬಂದವ್ರಿಗೆ ಇಷ್ಟು ಬೇಸರ. ಅವರು ಬೆಳೆ ಬಂಡವಾಳ ಹಾಕಿ ಅಷ್ಟೆಲ್ಲ ಮಾಡಿದವ್ರಿಗೆ ಹೆಂಗಿರುತ್ತೆ ಮನ್ಸು? ಏನ್ ಹೇಳ, ಮತ್ತೆ ಅವರು ಕೈನಿಕ ಬಂಡವಾಳ ಎಷ್ಟು ಬಂಡವಾಳ ಹಾಕಿರ್ತಾರೆ. ಓಕೆ, ಎಲ್ಲ ಒಂದು ನೀಟಾಗಿ ಮಾಡ್ಕೊಟ್ಬಿಡಿ ಅಣ್ಣ. ಮತ್ತೆ ಇನ್ನೊಂದ್ಸರ್ತಿ ಈ ರೀತಿ ತೊಂದ್ರೆ ಆಗ್ಬಾರ್ದು. ಆದ್ರೆ ಇದು ಮಳೆ ಗಾಳಿಗೆ ಆಗಿರೋದು, ಏನ್ ಮಾಡಕ್ ಪ್ರಕೃತಿ ಮುಂದೆ ನಾವ್ ಯಾರು ಆದ್ರೇನು ಮೊದ್ಲೇ ಕೊಟ್ಟಿದ್ರಿ, ಮರ ಎಲ್ಲ ಕೊಟ್ಟಿದ್ರಿ. 2 ಮರ ಇವು ಕವಟ್ಕೋ ತರ ಮಾಡಿ ಕೊಟ್ಟಿದ್ರಿ. ಆದ್ರೇನು ಗಾಳಿಗೆ ನಿಲ್ಲಿಲ್ಲ. ಇಲ್ಲ, ಈ ತರ ಯಾವಾಗ ನಾವು ನೋಡಿಲ್ಲ. ಈ ಗಾಳಿ ಇಂತ ಅಧ್ವಾನ ಆಗಿರೋದು ಈ ಸಾರಿ ಇದೇ ಟೈಮ್. ನಮ್ ಕಡೆ ಇಷ್ಟು ಗಾಳಿನೇ ಬೇಸಿಲ್ಲ ಈ ವರ್ಷ ಈ ರೀತಿ. ಹೌದು, ನಿಜಾನೇ. ಓಕೆ ಅಣ್ಣ, ನಿಮ್ಮ ಅಭಿಪ್ರಾಯ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು. ಇನ್ನೇನಾದ್ರು ರೈತರಿಗೆ, ಯಾಕಂತ ಹೇಳಿದ್ರೆ ಇವಾಗ ರೈತರ ಹತ್ರ ಎಷ್ಟೊತ್ತು ಮಾತಾಡಿದ್ರೆ ಅವ್ರಿಗಿನ್ನ ಬೇಜಾರು ಕೊಡೋದಕ್ಕೆ ಇಷ್ಟ ಇಲ್ಲ. ನೀವ್ ಹೇಳೋದಾದ್ರೆ ಈ ರೀತಿ ತೊಂದರೆಗಳು ಇರಬಾರ್ದು ಅಂತ ಹೇಳಿದ್ರೆ ಹೆಂಗ್ ಪ್ರಿಕಾಷನ್, ಮುಂಜಾಗ್ರತಾ ಕ್ರಮ ಹೆಂಗಿರ್ಬೇಕು? ಏನಂದ್ರೆ ಇವಾಗ ನೋಡೋ ಕೈಗೆ ಬಂದ್ ಬಾಯಕ್ ಬಂದಿಲ್ಲ, ಇನ್ನ 9 ತಿಂಗಳು ಕಾಯ್ಬೇಕು. ಅಲ್ಲಲ್ಲ, ಇವಾಗ ಮುಂಜಾಗ್ರತಾ ಕ್ರಮ ಅಂದ್ರೆ ಈ ರೀತಿ ಮಾಡಿದ್ರೆ ಈ ತೋಟನ ಉಳಿಸ್ಕೊಬಹುದು ಅಂತ. ಅದೇ ಈ ರೀತಿ ಮಾಡಿದ್ರೆ ತೋಟನ ನಿಲ್ಸ್ಕೊಬಹುದು. ಕಡ್ಡಿಗಳೆಲ್ಲ ಇದು ಒಳಗಡೆ ಮಿಷಿನ್ ಅಲ್ಲಿ ಓಲ ಹಾಕಿ ಮರ ಹಾಕಿ ಮರಕ್ಕ ಮ್ಯಾಗ ಗೊನೆ ಬಂದೈತೆ ನೋಡ, ಅಲ್ಲಿ ಸಕ ಕಟ್ಬೇಕು. ಅಲ್ಲಿ ಕಟ್ಟಿದ್ರೆ ಅದು ಉಳಿಯುತ್ತೆ. ಓಕೆ ಸರ್, ನಿಮ್ಮ ಅಭಿಪ್ರಾಯ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು ಸರ್.
ಓಕೆ ಸರ್, ಪ್ರಕೃತಿ ಜೂಜಾಟದಲ್ಲಿ ಪ್ರಕೃತಿ ಗೆದ್ದಿದೆ ಈಗ. ಹೌದು ಸರ್. ಸೊ ನಿಮಗೂ ಗೆಲುವು ಬರೇ ಬರುತ್ತೆ, ಇವತ್ತಲ್ಲ ನಾಳೆ ಖಂಡಿತ. ಬಟ್ ಹೋಪ್ನ ಕಳ್ಕೊಂಡಿರ, ಈ ಬೆಳೆನ ಇನ್ನಷ್ಟು ರೆಡಿ ಮಾಡಿ ಇದರಲ್ಲೇ ನೀವು ಕಳ್ಕೊಂಡಿರೋ ದುಡ್ಡನ್ನ ಸಂಪಾದನೆ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ. ಇಷ್ಟೆಲ್ಲ ನಿಮ್ಮ ಕಷ್ಟಗಳು ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು. ದೇವ್ರು ಒಳ್ಳೇದು ಮಾಡಲಿ. ಸರಿ ಸರ್.